ವೇಟ್, ನೀವೇನಾದರೂ ಡಿಸೆಂಬರ್ 30 ಮತ್ತು ಜನವರಿ 1ರಂದು ಬ್ಯಾಂಕ್ ಕೆಲಸ ಮುಗಿಸ್ಕೊಳ್ಬೇಕು ಅಂತ ಹೊರಟಿದ್ದೀರಾ? ಹಾಗಿದ್ರೆ ಸ್ವಲ್ಪ ಕಾಯಿರಿ. ಯಾಕಂದರೆ RBIನಿಂದ ರಚಿತವಾದ ಹೊಸ ಕ್ಯಾಲೆಂಡರ್ ಪ್ರಕಾರ ಕೆಲವು ರಾಜ್ಯಗಳಲ್ಲಿ ಡಿಸೆಂಬರ್ 31 ಮತ್ತು ಜನವರಿ 1ರಂದು ಕೆಲವು ಬ್ಯಾಂಕ್ಗಳು ಮುಚ್ಚಲ್ಪಡುತ್ತವೆ. ಈ ವರ್ಷದ ಡಿಸೆಂಬರ್ 31 ಮತ್ತು ಬರುವ 2026ರ ಜನವರಿ 1ರಂದು ಬ್ಯಾಂಕ್ ರಜೆಯ ಬಗ್ಗೆ ಇರುವ ಚರ್ಚೆ ಹೊಸ ಗೊಂದಲವನ್ನೇ ಹುಟ್ಟುಹಾಕಿದೆ. ಯಾಕಂದರೆ ದೇಶಾದ್ಯಂತ ಈ 2 ದಿನಗಳು ಬ್ಯಾಂಕ್ ಮುಚ್ಚುವಿಕೆ ಏಕರೂಪವಾಗಿರುವುದಿಲ್ಲ. ಕೆಲವು ಜನರು ಡಿಸೆಂಬರ್ 31ರಂದು ಪ್ರಮುಖ ಬ್ಯಾಂಕಿಂಗ್ ಕೆಲಸವನ್ನು ಮುಗಿಸೋಕೆ ಯೋಚಿಸಬಹುದು, ಅಥವಾ ಹೊಸ ವರ್ಷ ಆರಂಭಕ್ಕೆ ಅಂತ ಜನವರಿ 1ರಂದು ಕೂಡ ಶಾಖೆಗೆ ಹೋಗಿ ಬ್ಯಾಂಕ್ಗಳ ಕೆಲಸವನ್ನು ಮುಗಿಸ್ಕೊಳ್ಳೋಕೆ ಕೆಲವೊಂದಷ್ಟು ಜನರು ಯೋಚಿಸಿರ್ತಾರೆ. ನೀವು ಅದೇ ಯೋಚನೆಯಲ್ಲಿದ್ದರೆ ಸ್ವಲ್ಪ ಕಾಯಬೇಕಾಗುತ್ತೆ. ಹೌದು ಸ್ನೇಹಿತರೆ, RBI ರಜಾ ಕ್ಯಾಲೆಂಡರ್ ಪ್ರಕಾರ ಕೆಲವು ರಾಜ್ಯಗಳಲ್ಲಿ ಡಿಸೆಂಬರ್ 31 ಮತ್ತು ಜನವರಿ 1ರಂದು ಬ್ಯಾಂಕ್ಗಳು ಮುಚ್ಚಲ್ಪಡುತ್ತವೆ. ಆದರೆ ದೇಶದ ಇತರೆ ಭಾಗಗಳಲ್ಲಿ ಶಾಖೆಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸಲ್ಪಡುತ್ತವೆ. 2026ರ ಜನವರಿ 1ರಂದು ಬ್ಯಾಂಕ್ ರಜೆ ಇದೆಯಾ? RBIನ ಕ್ಯಾಲೆಂಡರ್ ಏನು ಹೇಳುತ್ತೆ ಅಂತ ನೋಡೋಣ. ಹೌದು, RBI ಬ್ಯಾಂಕ್ ರಜಾ ಪಟ್ಟಿಯ ಪ್ರಕಾರ ಜನವರಿ 1ರ 2026ರಂದು ಕೆಲವು ರಾಜ್ಯಗಳಲ್ಲಿ ಬ್ಯಾಂಕ್ ಮುಚ್ಚಲ್ಪಡುತ್ತವೆ. ಆದರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದರೆ ಜನವರಿ 2026ರ 1 ಮತ್ತು ಡಿಸೆಂಬರ್ 31 ಆಗಿರಲಿ, ಕೆಲವು ರಾಜ್ಯಗಳಲ್ಲಿ ಬ್ಯಾಂಕ್ಗಳು ರಜಾ ದಿನಗಳನ್ನು ಘೋಷಿಸಿದ್ದರೂ ಕೂಡ UPI, ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್, ATM ಸೇವೆಗಳು, ಡಿಜಿಟಲ್ ಯಾವುದೇ ಸೇವೆಗಳಾಗಿದ್ದರೂ ಯಾವುದೇ ಅಡೆತಡೆ ಇಲ್ಲದೆ ಇಲ್ಲಿ ಕಾರ್ಯ ಮುಂದುವರಿತಾ ಇರುತ್ತೆ.